ಸುಶಾಸನ್ ವರ್ಸಸ್ ಜಂಗಲ್ ರಾಜ್ ಅಂತೇಳಿ 15 ವರ್ಷ ಆಡಳಿತದ ಲಾಲು ಯಾದವ್ ಅವರ ಆಡಳಿತ, ಅವರು ಮತ್ತು ಅವರ ಪತ್ನಿ ಮುಖ್ಯಮಂತ್ರಿ ಆಗಿದ್ದಂಥ ಅವಧಿ ಮತ್ತು ನಿತೀಶ್ ಕುಮಾರ್ ಅವಧಿಯನ್ನು ಕಂಪ್ಯಾರಿಸನ್ ಬಗ್ಗೆ ಬಹಳ ಚರ್ಚೆ ಆಯಿತು. ಮತ್ತು ಈ ಬಾರಿಯ ಚುನಾವಣೆಯಲ್ಲಿ ಮತ್ತೆ ಅವರು 1997ರ ಘಟನೆಗಳನ್ನು, 2005ಕ್ಕಿಂತ ಮುಂಚಿನ ಘಟನೆಗಳನ್ನು ಬಿ ಜೆ ಪಿಯವರು ಪ್ರಸ್ತಾಪ ಮಾಡ್ತಾರೆ. ವಿಶೇಷವಾಗಿ ಪ್ರಧಾನಿ ಮೋದಿಯವರು ಕೂಡ ಜಂಗಲ್ ರಾಜ್ ಬಗ್ಗೆ ಮಹಾಗಠಬಂಧನ್ ಬಂದರೆ ಜಂಗಲ್ ರಾಜ್ ಬರುತ್ತೆ ಅನ್ನೋದು. ಮೊದಲ ಬಾರಿಯ ಮತದಾರ ಆತ ನಿತೀಶ್ ಕುಮಾರ್ ಆಡಳಿತಕ್ಕೆ ಬಂದಾಗ ಹುಟ್ಟೇ ಇರಲಿಲ್ಲ. ಆತನಿಗೂ ಕೂಡ ಜಂಗಲ್ ರಾಜ್ನ ವಿಚಾರವನ್ನು ಮನವರಿಕೆ ಮಾಡಿಕೊಡುವಂಥ ಕೆಲಸ, ಅದನ್ನು ತಡೆಯೋದರಲ್ಲಿ ಎಷ್ಟರ ಮಟ್ಟಿಗೆ ನಿಮ್ಮ ಮಹಾಗಠಬಂಧನ್ ಕೆಲಸ ಮಾಡಿದೆ ಅಂತ ಅನಿಸುತ್ತೆ? ಇಲ್ಲ, ಜಂಗಲ್ ರಾಜ್ ಬರೋದೇ ಇಲ್ಲ ಈ ಸಲ, ನಾವು ಅದ್ಭುತವಾದಂಥ ಆಡಳಿತ ಕೊಡ್ತೀವಿ ಅಂತ ಕೂಡ ಜನರಿಗೆ ಕನ್ವಿನ್ಸ್ ಮಾಡಿದ್ದೀರಾ? ಸರ್, ನೀವು ಬಿಜೆಪಿ ವಿಷಯ ಮಾತಾಡಿದಾಗ ಅಜೆಂಡಾ ಹೇಳಬೇಕು, ನೀವು ಗೆದ್ದಿದ್ರೆ ನಿಮ್ಮ ಅಜೆಂಡಾ ಹೇಗೆ ಯಶಸ್ವಿಯಾಗಿ ಮಾತಾಡ್ತೀವಿ ಹೇಳ್ತಿಲ್ಲ. ನಾನು ಹೇಳ್ತಾ ಇದ್ದೀನಿ, ಬಿಜೆಪಿಯವರ ವಿಷಯ ತಗೊಂಡಾಗ ನೀವು ಎಲ್ಲಿ ಹೋದ್ರು ಅವರು ಈ ಕಳೆದ 11 ವರ್ಷದಲ್ಲಿ ಅವರು ಏನು ಒಳ್ಳೇದು ಮಾಡಿದ್ದಾರೆ ದೇಶಕ್ಕೆ ಅನ್ನೋದಕ್ಕಿಂತ ನೆಹರು ಏನು ತಪ್ಪು ಮಾಡಿದ್ದಾರೆ ದೇಶಕ್ಕೆ ಅನ್ನೋದೇ ಜಾಸ್ತಿ ಹೇಳೋದು. ಯಾಕೆ ಹೇಳಿ? ದೇ ನೋ ದೇ ಆರ್ ಇನ್ಕಾಂಪಿಟೆಂಟ್. ಅವರೇ ಹೆಸರು ಹೇಳ್ಕೊಂಡು ಅವ್ರು ವೋಟ್ ತೊಗೊಳಕ್ಕಾಗಲ್ಲ. ಅದಕ್ಕೆ ನೆಹರು ಅಂತಹ ಲೀಡರ್ನೇ ಅವರು ಅವಹೇಳನಕಾರಿಯಾಗಿ ಮಾತಾಡಿರೋದು ಹಲವಾರು ಬಾರಿ ನೋಡಿದ್ದೀರಿ. ಇನ್ನು ಬಿಹಾರ್ನ ಹಿಂದಿನ ಒಂದು ಆಡಳಿತವನ್ನು ಅವಹೇಳನ ಮಾಡೋದ್ರಲ್ಲಿ ಏನೂ ಆಶ್ಚರ್ಯ ಇಲ್ಲ. ನೆಹರೂನೇ ಹೇಳ್ತಿರ್ತಾರೆ ಇವತ್ತಿನ ಎಲೆಕ್ಷನ್ಗೆ. ಇವತ್ತೇನು ತಪ್ಪು ನಡೆದ್ರು ಅದಕ್ಕೂ ನೆಹರೂನ್ ಬ್ಲೇಮ್ ಮಾಡಿರೋದು ನೋಡಿದ್ದೀವಿ ನಾವು, ಪ್ರೈಮ್ ಮಿನಿಸ್ಟರು. ಸೊ ಅವರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಕಳೆದ 10 ವರ್ಷ 11 ವರ್ಷದಲ್ಲಿ, ಅದನ್ನು ತೋರಿಸ್ಕೊಂಡು ಅವರು ಎಲೆಕ್ಷನ್ ಗೆದ್ದಿದ್ದರೆ ಅದನ್ನು ಅಪ್ರಿಷಿಯೇಟ್ ಮಾಡ್ತಿದ್ದೆ ನಾನು. ಈ ವಿಷಯ ನಾವು ಡಿಸ್ಕಸ್ಸು ಮಾಡಬಾರ್ದು, ಯಾಕೆಂದರೆ ಇಟ್ಸ್ ಶೇಮ್ಫುಲ್ ಫಾರ್ ದೆಮ್. ನಿತೀಶ್ ಕುಮಾರ್ನ 20 ವರ್ಷದ ಡೆವಲಪ್ಮೆಂಟ್ ತೋರಿಸಿ ಅವ್ರು ಗೆಲ್ಲಬೇಕಿತ್ತು. ಏನಾದರೂ ಇದೆಯಾ ಡೆವಲಪ್ಮೆಂಟ್ ಬಿಹಾರಲ್ಲಿ? ತೋರಿಸೋದಕ್ಕೆ ಏನಾದರೂ ಇತ್ತಾ? ತೋರಿಸಿ ನಾವು ನೋಡಿ ಇಷ್ಟು ಈ ಬಿಹಾರನ ಈ ಮಟ್ಟದಿಂದ ಈ ಮಟ್ಟಕ್ಕೆ ತಗೊಂಡು ಹೋಗಿದ್ದೀವಿ ಅನ್ನುವಂತಹ ಧೈರ್ಯ ಇದೆಯಾ ಅವ್ರಿಗೆ? ಇಲ್ಲ. ಅವ್ರ ಕೈಲಿದ್ದಿದ್ದು ಏನು ಅಸ್ತ್ರ? ಆದರೆ ಹಿಂದಿನ ಸರ್ಕಾರನ ಅದನ್ನು ಏನು ಅವಹೇಳನ ಮಾಡಿ, ಅದೇ ತಾನೇ ಮೋದಿಯವರು ಮಾಡ್ತಿರೋದು. ಇಟ್ ಈಸ್ ದೇರ್ SOP ಅಷ್ಟೇ. ಅದೇ ನಿಮ್ಗೆ ಅರ್ಥ ಆಗಲಿಲ್ಲ? ಅರ್ಥ ಆಗಿಲ್ಲ ಅಂದ್ರೆ ಏನರ್ಥ? ಅದು ಯಶಸ್ವಿ ಆಗ್ತಿದೆ ಅಂತ ಹೇಳಿದ್ರೆ ಕೌಂಟರ್ ಮಾಡಕ್ಕೆ ನಿಮ್ಮ ಹತ್ರ ಏನೋ ಪ್ಲಾನ್ ಇರಬೇಕಲ್ಲ. ಅವರು ಸುಳ್ಳು ಏನು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡಿಸಿ ಇನ್ಫ್ಲೂಯೆನ್ಸ್ಗರ್ ಹತ್ರ ದುಡ್ಡು ಕೊಟ್ಟು ಒಂದು ಸುಳ್ಳನ್ನ ಹಬ್ಸಿದ ತಕ್ಷಣ ನಾವು ಅದನ್ನೇ ಮಾಡಬೇಕು. ಅದನ್ನ ಕೌಂಟರ್ ಮಾಡಕ್ಕೆ ಏನ್ ಮಾಡ್ಬೇಕು? ನಿಜ ಏನಿದೆ ಅದನ್ನ ನಾವು ಹೇಳ್ತೀವಿ ಅಷ್ಟೇ. ಹಾಗಂತ ದುಡ್ಡು ಕೊಟ್ಟು ಹೇಳೋ ಅವಶ್ಯಕತೆ ನಮ್ಗಿಲ್ಲ. ನಿಮ್ಮ ಸ್ಟ್ರಾಟಜಿಗೆ ಅವರು ಯಾವ ಮಟ್ಟಕ್ಕೆ ಮಾಡಿದ್ದಾರೆ ಅಂದ್ರೆ ರಾಜಕೀಯ ತಂತ್ರಗಾರಿಕೆ ಸೇಮ್ ಮೆಸೇಜಸ್ ಎಷ್ಟು ಜನಕ್ಕೆ ಕಳಿಸ್ತಾರೆ, ಎಷ್ಟು ಜನ ಟ್ವೀಟ್ ಮಾಡ್ತಾರೆ, ದುಡ್ಡಿಗೆ ಇನ್ಫ್ಲೂಯೆನ್ಸ್ ಮಾಡ್ತಾರಲ್ಲ ಸೋಷಿಯಲ್ ಮೀಡಿಯಾದವರು. ಅದನ್ನ ನಾನು ತೋರಿಸ್ತೀನಿ ನಿಮಗೆ. ನೀವು 2015ರ ಕ್ಯಾಂಪೇನ್ ಅನ್ನು ನೋಡಿದಿರ್ತಿದ್ರೆ, ಅವಶ್ಯಕತೆ ಇಲ್ಲ, ನಾವು ನಿಜ ಹೇಳ್ತೀವಿ. ಅವತ್ತು ಜೆಡಿಯು ಮತ್ತು ಆರ್ಜೆಡಿ ಜೊತೆಗಿದ್ದಾಗ ಮಾಡಿದಂತ ಕ್ಯಾಂಪೇನ್ ಅನ್ನು ಜಂಗಲ್ ರಾಜ್ ಬಗ್ಗೆ ಕೇಳಿದ್ರಿ, ಆ ವಿಚಾರಗಳು ಒಂದು ಕೂಡ ಜಂಗಲ್ ರಾಜ್ ಬಗ್ಗೆ ಕೇಳಿದ್ರಿ. ಇವರು ನಿಜವಾದ ಎಲೆಕ್ಷನ್ ಮಾಡೋ ಹಾಗಿದ್ರೆ 20 ವರ್ಷದಿಂದ ಆಳ್ತಿರುವಂತಹ ಬಿಹಾರಲ್ಲಿ 20 ವರ್ಷ ಅವ್ರು ಏನ್ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳ್ಬೇಕಿತ್ತು. ಓಕೆ, ನಾನು ಒಪ್ತಿದ್ದೆ ಸರ್. ನೀವು ಏನು ಬಯಸ್ತಾ ಇದ್ದೀರಿ ಅಂದ್ರೆ ನಿಮ್ಮ ವಿರೋಧಿಗಳು ಹಿಂಗೆ ಮಾಡ್ಲಿ, ಹಂಗಿದ್ದಾಗ ನಾವು ಅದನ್ನ ಕೌಂಟರ್ ಮಾಡಿ 11 ವರ್ಷ ಮೋದಿ ಏನ್ ಮಾಡಿದ್ರು, ಈಗ ಅವ್ರು ಏನನ್ನ ಮಾಡ್ತಾ ಇದ್ದಾರೆ, ನೀವು ಅದನ್ನ ತರದೇ ಇರುವಂತ ಯಾರ ಫೇಲ್ಯೂರ್ ಅವ್ರಿಗೆ ವೋಟ್ ತರುತ್ತೆ ಅಂತ ಹೇಳಿದ್ರೆ, ಅವಾಗ ನಾನು ಹುಟ್ಟಿರ್ಲಿಲ್ಲ, ನೀವು ಹುಟ್ಟಿಲ್ಲ, ಇಲ್ಲಿದ್ದವ್ರು ಯಾರು ಹುಟ್ಟಿರ್ಲಿಲ್ಲ. ಆದ್ರೂ ನೆಹರು ಬಗ್ಗೆ ತಂದು ಹೇಳಿದ ತಕ್ಷಣ ನಮ್ಗೆ ಏನ್ ಗೊತ್ತಿರುತ್ತೆ? ಅಷ್ಟು ಈಗ ಫಸ್ಟ್ ಟೈಮ್ ವೋಟರ್, ದೇ ವಿಲ್ ಬಿ ಸೋ ಇನ್ನಸೆಂಟ್. ಅವ್ರ ಫೋನಲ್ಲಿ ಫೋನ್ ಇರುತ್ತೆ, ಅವ್ರಿಗೆ ಫಸ್ಟ್ ಏನು ಬರುತ್ತೆ, ಅವ್ರು ತುಂಬ ಬುದ್ಧಿವಂತರು ಕಲಿಯೋದ್ರಲ್ಲಿ ಟು ಗ್ರಾಸ್ಪ್ ಥಿಂಗ್ಸ್. ಬಟ್ ಇವತ್ತೇನಾಗ್ಬಿಟ್ಟಿದೆ, ಮೊಬೈಲ್ ಫೋನಿಂದ ಯಾವ್ದು ನಿಜ ಯಾವ್ದು ಸುಳ್ಳು, AI ತಗೊಳ್ಳಿ, ಸಮ್ಟೈಮ್ಸ್ ನಮಗೇನೆ ಆಶ್ಚರ್ಯ ಆಗಿದೆ, ಇದು AI ನಿಜನಾ ಅಂತ. ಅಂತಹ ಆ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾ. ಅದನ್ನು ಬೆಸ್ಟ್ ಯೂಸ್ ಮಾಡ್ಕೋತಿದ್ದಾರೆ BJP. ಐ ಅಪ್ರಿಷಿಯೇಟ್ ದ್ಯಾಟ್, ಐ ಅಗ್ರಿ ದ್ಯಾಟ್. ಹಾಗಂತ ಅವ್ರು ಮಾಡ್ತಿರೋದು ಸರಿಯಲ್ಲ, ಸುಳ್ಳು ಹೇಳೋದು ತಪ್ಪು. ಜೊತೆಗೆ ತಮ್ಮ ಒಂದು ಏನು ಅಭಿವೃದ್ಧಿ ಕೆಲಸಗಳಿದೆ ಅದನ್ನು ತೋರಿಸ್ಕೊಂಡು ಗೆದ್ದಿದ್ದರೆ ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು. ಇದು ಅವಮಾನದ ಕೆಲಸ. ಅವರ ಒಂದು ಯಾವುದೇ ಒಂದು ಕಾಂಟ್ರಿಬ್ಯೂಷನ್ ಹೇಳಿಲ್ಲ ಅವರು. ಚಂದ್ರಶೇಖರ್ ಅವರೇ, ನೀವು ಜಂಗಲ್ ರಾಜ್ ಪ್ರಸ್ತಾಪ ಮಾಡಿರುವಂತ ನಿಮ್ಮ ಅವಮಾನದ ಕೆಲಸ ಹೊರತು ನೀವೇನೋದು ನಿಮ್ಮ ಸಾಧನೆಗಳನ್ನ ಹೇಳ್ಕೊಂಡು ಹೋಗಿಲ್ಲ. ಯಾಕಂದ್ರೆ ನೀವು ಕೂಡ 17 ವರ್ಷ ಆಡಳಿತ ನಡೆಸಿದ್ರಿ ಆ ಬಿಹಾರದಲ್ಲಿ. 17 ವರ್ಷ ನಿಮ್ಮದ ಆಡಳಿತ ಇದೆ, ಅವ್ರದ್ದು JDU ನವ್ರದ್ದು 20 ವರ್ಷಗಳ ಆಡಳಿತ ಇದೆ.
ಈಗ ಭವ್ಯ ಅವ್ರು ಹೇಳ್ತಾ ಇದ್ರು ಹಿಂದೆ ನೆಹರು ಮಾಡಿದ ತಪ್ಪು ಅಥವಾ ಜಂಗಲ್ರಾಜ್ ಮಾಡಿದ ತಪ್ಪನ್ನ ಇವತ್ತು ಹೇಳ್ತಾ ಇದ್ದಾರೆ ಅಂತೇಳಿ, ಹಂಗಾರೆ ಮಾಡಿದ ತಪ್ಪು ಒಪ್ಕೊಂಡು ಬಿಟ್ಟಿದ್ದಾರೆ. ಹಾಗಾದ್ರೆ ತಪ್ಪು ಅನ್ಲಿಲ್ಲ. ಜಂಗಲ್ರಾಜ್ ಇತ್ತಾ ಇಲ್ವಾ? ಜಂಗಲ್ರಾಜ್ ಇತ್ತಾ ಇಲ್ವಾ? ಜಂಗಲ್ರಾಜ್ ಇತ್ತಾ ಇಲ್ವಾ? ಸುಳ್ಳು ಇತ್ತಾ ಇಲ್ವಾ? ಇತ್ತಾ ಇಲ್ವಾ? ಇರ್ಲಿಲ್ಲ ಅಂತ ಹೇಳಿದ್ರೆ 2008 ನೀವೇ ಲಲ್ಲೂ ಪ್ರಸಾದ್ ಅವ್ರನ್ನ ಜೈಲ್ಗೆ ಹಾಕಿದ್ರಿ. ಲಲ್ಲೂ ಪ್ರಸಾದ್ ಇದು ಜಂಗಲ್ರಾಜ್ ಇತ್ತು ಅಂತ ನೀವು ಒಪ್ಕೊಂಡಿದ್ದೀರಾ ತಾನೇ? ಇರೋ ಭಯನ ಬಿಹಾರಲ್ಲಿ ಹೌದು, ಜಂಗಲ್ರಾಜ್ ಇತ್ತು. ಅಭಿವೃದ್ಧಿ ಆಗಿಲ್ಲ ನೆಕ್ಸ್ಟ್ ಅಂತ ಅಲ್ಲಿಗೆ ಬರ್ತೀನಿ, ನೆಕ್ಸ್ಟ್ ಅಲ್ಲಿಗೆ ಬರ್ತೀನಿ. ಬಿಹಾರಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ ಅಂತ ಒಪ್ಕೋತಿದ್ದೀರಾ? 2000 ನಿಮ್ಮ ಹತ್ರ ಕೇಳ್ತೀರಿ ಅದ್ರ ಬಗ್ಗೆ ಭವ್ಯ? ಪ್ಲೀಸ್ 2005 ಲಾಲೂ ಪ್ರಸಾದ್ ಯಾದವ್ ಅವರು ಬಿಟ್ಟಾಗ ಅಲ್ಲಿನ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ 0.37%. ಅದಾದ ಕೇವಲ 4 ವರ್ಷದಲ್ಲಿ ಬಿಹಾರ್ನ ಡೆವಲಪ್ಮೆಂಟ್ ಎಷ್ಟು ಅಂತ ಹೇಳಿದ್ರೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟು 11%, ನಂಬರ್ 1 ಇನ್ ಇಂಡಿಯಾ, ಸಪ್ರಾಸಿಂಗ್ ಗುಜರಾತ್. ಗುಜರಾತಕ್ಕೆ ಆಲ್ಮೋಸ್ಟ್ ಡೆವಲಪ್ಡ್ ಆಗ್ಬಿಟ್ಟಿತ್ತು, ಅಲ್ಲಿ 3% ತೋರಿಸ್ತಾ ಇತ್ತು. ಹಾಗಾಗಿ ಡೆವಲಪ್ಮೆಂಟ್ ನಾನು ಹೇಳ್ತಿರೋದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅವರ ಕಂಪೇರಿಸನ್ ಅವರ ರಾಜ್ಯಕ್ಕೆ, ಅವ್ರು ಕಂಪೇರ್ ಮಾಡಿದ್ರೆ ಉಳಿದ ರಾಜ್ಯಗಳ ಜೊತೆ ಕಂಪೇರ್ ಮಾಡಕ್ಕೆ ಎಕ್ಸಾಕ್ಟ್ಲಿ ದಟ್ಸ್ ವಾಟ್ ಆಯ್ತಲ್ಲ. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಯಿತು. ಅದಾದಮೇಲೆ 2 ಕೋಟಿಯಿಂದ 2,30,00,000 ಯಾರೋ ಆಚೆ ಕಡೆಗೆ ವಲಸಿಗರು ಹೋಗ್ತಾ ಇದ್ರು. ಇವತ್ತು ಬಂದಿರತಕ್ಕಂಥ ಅಫಿಷಿಯಲ್ ಡಾಟಾ 65ರಿಂದ 67 ಲಕ್ಷ, ಆಲ್ಮೋಸ್ಟ್ 1/4 ವಲಸಿಗರು ಕೂಡ ಕಡಿಮೆ ಆಗೋದ್ರು. ಅದಾದಮೇಲೆ ಅತಿ ಹೆಚ್ಚು ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಯಾಕೆ ಹೆಣ್ಣುಮಕ್ಳಿಗೆ ಇವತ್ತು ಓಟಾಗ್ತಾ ಇದ್ದಾರೆ ಅಂದರೆ, ಮೊದಲು ಸುಶಾಸನ್ ಬಾಬು ಅಂತೇಳಿ 5 ಗಂಟೆ ಆದಮೇಲೆ ಹೆಣ್ಣುಮಕ್ಳು ಆಚೆ ಕಡೆ ಹೋಗ್ತಾ ಇರಲಿಲ್ಲ. ಕೇಳಿ ಸತೀಶ್ ಅವ್ರನ್ನ, ಹೆಣ್ಣುಮಕ್ಳು ಆಚೆ ಕಡೆಗೆ ಹೋಗ್ತಿಲ್ಲ, ಗಂಡು ಮಕ್ಕಳು ಕೂಡ ಆಚೆ ಕಡೆ ಓಡಾಡಂಗಿಲ್ಲ. ನನ್ನ ಫ್ರೆಂಡ್ ಒಬ್ಬನಿಗೆ ಬೆಂಬಲಲ್ಲಿ ಕೆಲಸ ಸಿಕ್ಕಿತ್ತು, ಕಿಡ್ನಾಪ್ ಮಾಡಿಬಿಡ್ತಾರೆ ಅಂತೇಳಿ ರಾಜೀನಾಮೆ ಕೊಟ್ಬಿಟ್ಟು ವಾಪಸ್ ಬಂದ. ಆ ಥರ ವ್ಯವಸ್ಥೆ ಇದ್ದಿದ್ದಂತಹ ಇದನ್ನು ಇವತ್ತು ಇಷ್ಟು ಸುಶಾಸನ ಬಂದಿದೆ ಅಂತ ಹೇಳಿದ್ರೆ ಅಲ್ಲಿ ನಾನು ಹೇಳ್ತೀನಿ, ಲಲ್ಲೂ ಪ್ರಸಾದ್ ಯಾದವ್ ಕಾಲದಲ್ಲಿ ಒಂದು ಎಲೆಕ್ಷನ್ ಆದರೆ ಮಿನಿಮಮ್ 2,500 3,000 ಬೂತ್ಗಳಲ್ಲಿ ರೀಪೋಲಿಂಗ್ ಆಗೋದು. 2020 ಚುನಾವಣೆ ಆಯಿತು, ನಾಟ್ ಇವನ್ ಸಿಂಗಲ್ ಬೂತಲ್ಲಿ ರೀಪೋಲ್ ಆಗಿಲ್ಲ. 2025 ಮೊನ್ನೆ ಒಂದೇ ಒಂದು ಸಿಂಗಲ್ ಬೂತಲ್ಲಿ ರೀಪೋಲ್ ಆಗಿಲ್ಲ. ಯಾಕೆ? ಆಮೇಲೆ 7 ಫೇಸ್ಗಳಲ್ಲಿ ಎಲೆಕ್ಷನ್ ನಡೀತಿದ್ದು ಬಿಹಾರಲ್ಲಿ, ಅಸೆಂಬ್ಲಿ ಎಲೆಕ್ಷನ್. ಒಂದು ಕಡೆ ಅಲ್ಲಿ ನಕ್ಸಲೈಟ್ಸ್ ಏರಿಯಾ ಅಂತೇಳಿ ಭೋಜ್ಪುರ್ನಲ್ಲಿ ಒಂದೇ ಫೇಸ್ ನಡೆದರೆ, ಮತ್ತೊಂದು ಕಡೆಗೆ ಆ ಕಡೆಗೆ ಸೀಮಾಂಚಲದಲ್ಲಿ ಒಂದು ಫೇಸ್ ಎಲೆಕ್ಷನ್ ನಡೆಯೋದು, ಉತ್ತರದಲ್ಲಿ ಮಿಥಿಲಾದಲ್ಲಿ ಒಂದು ಎಲೆಕ್ಷನ್ ನಡೆದರೆ, ದಕ್ಷಿಣದಲ್ಲಿ ಮಗಧದ ಹತ್ರ ಇದು ಮಗಧ ಬೇರೆ ಪಾಟಲಿಪುತ್ರ ಬೇರೆ ಎಲೆಕ್ಷನ್ ನಡೆಯೋದು. ಯಾಕೆ ಅಂತ ಹೇಳಿದ್ರೆ ಲಾ ಆ್ಯಂಡ್ ಆರ್ಡರ್ ಅಷ್ಟು ಇದ್ದಾಗಿತ್ತು. ಇವತ್ತು ಕೇವಲ 2 ಸ್ಟೇಜಿಗೆ ಬಂದ್ಬಿಟ್ಟಿದೆ ಬಿಹಾರ್ ಎಲೆಕ್ಷನ್ನು. ಅಂದರೆ ಅಷ್ಟು ದೊಡ್ಡದಾಗಿ ಲಾ ಆ್ಯಂಡ್ ಆರ್ಡರ್ ಬಂದಿದ್ದು. ಮತ್ತೊಂದು ಫೇವರೇಟ್ ಫ್ಯಾಕ್ಟರ್ ಅಂತ ಹೇಳಿದ್ರೆ 2016 ತಂದಂಥ ಪಾನ ನಿಷೇಧ ಕಾಯ್ದೆ. ಇವತ್ತು ಹೆಣ್ಣುಮಕ್ಳು ಯಾಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದು ನಿಂತಿದ್ದಾರೆ ಅಂತ ಹೇಳಿದ್ರೆ, ಈ ಒಂದು ಗೌರ್ಮೆಂಟ್ ವಾಸ್ ಲೂಸಿಂಗ್ ಅರೌಂಡ್ 3,000 to 4,000 ಅಡಿಷನಲ್ ಕ್ರೋರ್ಸ್ ಆಫ್ ಮನಿ. ಧೈರ್ಯವಾಗಿ ನಿಂತ್ಕೊಂಡು ಪಾನ ನಿಷೇಧವನ್ನು ಹೆಣ್ಮಕ್ಳ ಕೋರಿಕೆ ಮೇಲೆ ಅವ್ರಿಗೆ ಜಾರಿಗೆ ತಂದರು. ಅದಕ್ಕೋಸ್ಕರ ಇವತ್ತು ಹೆಣ್ಮಕ್ಳ ಜೊತೆಗೆ ನಿಂತ್ಕೊಂಡಿದ್ದಾರೆ. ಅದಾದ ಮೇಲೆ ಈಗೇನೋ ಹೇಳ್ತಾರೆ 10,000 ಅವ್ರಿಗೆ ಅಕೌಂಟ್ಗೆ ಹಾಕ್ಬಿಟ್ಟಿದ್ದಾರೆ ಅಂತೇಳಿ. ಇದೇನೇ ಸಿದ್ದರಾಮಯ್ಯವರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗೂ ಅವ್ರು ಅಲ್ಲಿ 10,000 ಕೊಟ್ಟಿರ್ತಕ್ಕಂಥದಕ್ಕೆ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಅದು 10,000 ಫ್ರೀಯಾಗಿ ತೊಗೊಂಬಿಡಿ ಅಂತಲ್ಲ. 10,000ದಲ್ಲಿ ನೀವು ಗೃಹ ಕೈಗಾರಿಕೆ ಶುರು ಮಾಡಿ, ಎಲ್ರಿಗೂ ಕೊಡ್ತಾ ಇಲ್ಲ ಅದನ್ನು. ಜೀವಿಕಾ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಮಾಡಿ, ಏನು ಧರ್ಮಸ್ಥಳ ಇದು ಏನು ಗೃಹ ಕೈಗಾರಿಕೆಗಳು ಹಳ್ಳಿಲಿ ಹೋಗಿ 10 ಜನನ ಸೇರಿಸಿ ಒಬ್ಬರಿಗೆ ಸಾಲ ಕೊಟ್ಟರೆ ಮಿಕ್ಕಿದವರೆಲ್ಲ ಗ್ಯಾರಂಟಿ ಆಗಿರ್ತಾರೆ. ಈ ಥರ ವ್ಯವಸ್ಥೆ ಒಳಗಡೆಗೆ ಒಬ್ರಿಗೊಬ್ರು ಪೂರಕ ಹೆಣ್ಣುಮಕ್ಕಳು ಸ್ವಂತ ಉದ್ಯೋಗ ಮಾಡಲಿ ಅಂತ ಹೇಳಿ ಕೊಟ್ಟಿದ್ದಾರಲ್ಲ, ಆ ಜೀವಿಕಾ ಸ್ವಸಹಾಯ ಸಂಘದ ಕಾರ್ಯಕರ್ತರಿಗೆ ಮಾತ್ರ, ಸದಸ್ಯರಿಗೆ ಮಾತ್ರ 10,000 ರೂಪಾಯಿ ಇಂಡಸ್ಟ್ರಿ ಶುರು ಮಾಡಲಿ, ಸ್ವಂತ ಕೈಗಾರಿಕೆನಾದರೂ ಶುರು ಮಾಡಲಿ, ಗುಡಿ ಕೈಗಾರಿಕೆನಾದರೂ ಶುರು ಮಾಡಲಿ, ಏನಾದರೂ ಒಂದು ಸ್ವಂತ ಶುರು ಮಾಡಲಿ. ಶುರು ಮಾಡಾದಮೇಲೆ 2 ಲಕ್ಷದವರೆಗೂ ನಿಮ್ಮ ಬಿಸ್ನೆಸ್ ನೋಡಿಕೊಂಡು ಸಾಲ ಆಗುತ್ತೆ. ದಟ್ ವಿಲ್ ಬಿ ಎಕ್ಸ್ಟೆಂಡೆಡ್ ಟು 5 ಲಕ್ಷ ಅಂತೇಳಿ. ಅಂದರೆ ಇವತ್ತು ಸುಮಾರು 1,41,00,000 ಮಹಿಳೆಯರನ್ನ ಇವತ್ತು ಸ್ವಂತ ಕಾಲ ಮೇಲೆ ಮಾಡ್ತಕ್ಕಂಥ ಯೋಜನೆಗಳು. ಅದಾದಮೇಲೆ ಪಾನ ನಿಷೇಧ ಯೋಜನೆಗಳು, ಏನು ಲಾ ಆ್ಯಂಡ್ ಆರ್ಡರ್ನ ನಿಷೇಧ ಮಾಡಿದ್ದು, ಲಾ ಆ್ಯಂಡ್ ಆರ್ಡರ್ನ ಒಂದು ಇದಕ್ಕೆ ತೊಗೊಂಬಂದಿದ್ದು, ಇವೆಲ್ಲವೂ ಕೂಡ ನೀವು ಇವತ್ತು ಬಿಹಾರ್ಗೆ ಹೋಗ್ಬಿಟ್ಟು ನೋಡಬೇಕು ಯಾವ ಮಟ್ಟದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿದೆ ಅಂತೇಳಿ. ರೋಜ್ಗಾರ್ ಯೋಜನೆ ಇಡೀ ದೇಶದಲ್ಲಿ ಇಂಪ್ಲಿಮೆಂಟೇಷನ್ 3rd ಪ್ಲೇಸಲ್ಲಿದೆ. ನಾಟ್ ರೋಜ್ಗಾರ್ ಯೋಜನೆ, ಅದು ಜಲ್ ಜೀವನ್ ಮಿಷನಲ್ಲಿ. ಈ ರೀತಿಯಲ್ಲಿ ಎಲ್ಲ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗಳನ್ನು ಕೂಡ ನಿತೀಶ್ ಸರ್ಕಾರ ಇವತ್ತು ಹೋಗ್ತಾ ಇರೋದು ಕಾರಣಕ್ಕೋಸ್ಕರ ನಾನು ಆಗ್ಲಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಭವ್ಯ ಅವ್ರನ್ನ. ಪದೇ ಪದೇ ಬಿಹಾರ್ ಜನಗಳನ್ನೇ ಅವಮಾನ ಮಾಡ್ತಿದ್ದಾರೆ. ಅವರು ಯೋಚನೆ ಮಾಡ್ತಿಲ್ಲ, ಯೋಚನೆ ಮಾಡ್ದಂಗೆ ಓಟಾಗ್ತಾರೆ, ಹಂಗಂಗೆ ಯೋಚನೆ ಮಾಡ್ದಂಗೆ ಓಟಾಗ್ತಾರೆ. ಆಚೆ ಕಡೆ ಹೋದ್ರೆ ಹೌದ್ರಿ ನೀವು, ಹೌದು ಅವ್ರು ಯೋಚನೆ ಮಾಡಲ್ಲ, ಅವ್ರು ಯಾವುದೋ ಸ್ಲೋಗನ್ ಮೇಲೆ ಆಗ್ತಾರೆ. ನೋಡಿ, ಯಾವತ್ತೂ ಕೂಡ ಭಾರತದ ಎಲೆಕ್ಟೋರೇಟ್ ಇಂಟೆಲಿಜೆಂಟ್ ಎಲೆಕ್ಟೋರೇಟ್ ಇನ್ನೆಲ್ಲೂ ಇಲ್ಲ ರೀ. ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅವ್ರು ನಿಂತಾಗ ಸುಮಲತಾ ಹೆಸರಲ್ಲಿ ಇವರು 6 ಜನ ನಿಲ್ಲಿಸೋದು, ಸುಮಲತಾ ಅಂತೇಳಿ. ಯಾರಾದ್ರೂ ನಿಲ್ಲಿಸಲಿ. ಆದ್ರೆ ಜನ ಎಷ್ಟು ಬುದ್ಧಿವಂತಿದ್ರು ಅಂತ ಹೇಳಿದ್ರೆ, ಯಾಕೆ ಕುಂಬಳಕಾಯಿ ಕಳ್ಳರು, ನಾನು ಹೇಳ್ತಾ ನಿಮ್ಮ ಹೆಸರನ್ನ ಕುಂಬಳಕಾಯಿ ಕಳ್ಳರನ್ನು ಹೆಗಲ ಮೇಲೆ ಹಾಕಿ ನೋಡ್ಕೊಂತೀರಾ? ಆದ್ರೂ ಕೂಡ ಜನ ನಿಮ್ ಕೋಲೇಷನ್ ಅದು ಅವತ್ತಿದೆ ನಿಮ್ಮ ಜೊತೆಗೆ. ಇವತ್ತು ಯಾರ ಜೊತೆ ಇದ್ದಾರೆ ಅವರು? ನೀವು ಮಾತಾಡ್ಬೇಕನ್ನ ಮಾತಾಡೋದೇ ಇಲ್ಲ. 6 ಜನ ನಿಲ್ಸಿದ್ರು ಕೂಡ ಜನ ಎಷ್ಟು ಪ್ರಬುದ್ಧತೆ ಇತ್ತು ಅಂತ ಹೇಳಿದ್ರೆ ಒರಿಜಿನಲ್ ಸುಮಲತನ್ನೇ ಗೆಲ್ಸಿದ್ರು. ಸೊ ಭಾರತದ ಜನ ಯಾವುದೋ ಒಂದು ಸ್ಲೋಗನ್ಗಾಗ್ಲಿ, ಯಾವುದೋ ಒಂದು ಗುಮ್ರಾಗಾಗ್ಲಿ, ಯಾವುದೋ ಒಂದು ಆಗಿದ್ದಾಗಲಿ ಅಲ್ಲ, 100% ಡೆವಲಪ್ಮೆಂಟ್ ನೋಡೇ ನೋಡ್ತಾರೆ. ನಾನು ಆಗಲೇ ಹೇಳಿದೆ, ಒಂದು ಪ್ರೋ ಇನ್ಕಂಬನ್ಸಿ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಈ ಸರ್ಕಾರ ಬೇಕೇ ಬೇಕು ಅಂತೇಳಿ. ಸೆಕೆಂಡ್ ಒಂದು ಪಾಸಿಟಿವ್ ವೋಟ್ ಬರೋದಷ್ಟೇನೆ. ಈ ಸರ್ಕಾರ ಹೋಗ್ಬಿಟ್ರೆ ಅನಾಹುತ ಆಗುತ್ತೆ ಅಂತೇಳಿ ನೆಗೆಟಿವ್ ವೋಟ್ ಅಗೇನ್ಸ್ಟ್ RJD. ಅಕಸ್ಮಾತ್
ಮತ್ತೆ ಆರ್ ಜೆ ಡಿ ಬಂದ್ಬಿಟ್ರೆ ಮತ್ತೆ ಜಂಗಲ್ ರಾಜ್ ಬರುತ್ತೆ ಅಂತೇಳಿ ಅದು ಕೂಡ ಪಾಸಿಟಿವ್ ಆಯಿತು. ಜೊತೆಗೆ ಅರ್ಥಮೆಟಿಕ್ಕು ಮತ್ತು ನಮ್ದು ಏನು ಕೆಮಿಸ್ಟ್ರಿ ಇತ್ತು ಇವೆಲ್ಲವೂ ಒಂದಾಗಿರ್ತಕ್ಕಂಥದ್ದು. ಇವತ್ತು ನೋಡಿ VIP ಯಾರು ಇವ್ರನ್ನ ಮುಖೇಶ್ ಸಹಾನಿನ ಇವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂತ ಅನೌನ್ಸ್ ಮಾಡಿದ್ರು. ಮುಖೇಶ್ ಸಹಾನಿ ಹಿಂದೆ ನಮ್ಮ ಜೊತೆ ಇದ್ದರು, ಇವಾಗ ಅವ್ರ ಜೊತೆ ಇದ್ದಾರೆ. ಒಂದೇ ಒಂದು ಸೀಟ್ ಗೆದ್ದಿಲ್ಲ ರೀ VIP. ಈವನ್ ಅವರನ್ನು ಕೂಡ ಸೋತಾಗಿದ್ದಾರೆ. ಇವತ್ತು ವಾತಾವರಣ ಹೆಂಗಿದೆ ಅಂತ ಹೇಳಿದ್ರೆ ನೋಡಿ, ನಾನು ತುಂಬ ಬ್ಯೂಟಿಫುಲ್ ಎಕ್ಸಾಂಪಲ್ ಏನಂತ ಹೇಳಿದ್ರೆ ಈ ಬಿಹಾರ್ ರಿಸಲ್ಟ್ಗೆ ಕಾರಣ ಏನು ಅಂತ ಹೇಳಿದ್ರೆ, ಹರಿ ಅವರೇ 2024ಕ್ಕೆ 2020 ಚುನಾವಣೆಗೆ ಹೋದಾಗ ತೇಜಸ್ವಿ ಯಾದವ್ 2 ವಿಷಯ ಇಟ್ಕೊಂಡೋಗಿದ್ರು. ಒಂದು ಅನ್ಎಂಪ್ಲಾಯ್ಮೆಂಟು, ಮತ್ತೊಂದು ವಲಸೆ. ಇದು ಜನಗಳನ್ನ ಟಚ್ ಮಾಡ್ತಿದ್ದಂಥ ವಿಷಯ. ಈ ಸರಿ ಯಾಕೆ ಹೋಗಲಿಲ್ಲ? ಈ ಸರಿ ಅದೇ ವಿಚಾರ ಇಟ್ಕೊಂಡೋದ್ರೆ ಈ ರಿಸಲ್ಟ್ ಬರ್ತಿರಲಿಲ್ಲ ಅವ್ರಿಗೆ. ಇನ್ನು ದೌಡ್ ಹ್ಯಾವ್ ಇಂಪ್ರೂವ್ಡ್ ಇನ್ ದ ರಿಸಲ್ಟ್. ಆದರೆ ರಾಹುಲ್ ಗಾಂಧಿ ವೋಟ್ ಚೋರಿ ಅಂತೇಳಿ ಅದರಿಂದ ಹೋಗಿ ನಿಜವಾದ ವಿಷಯಗಳನ್ನ ಬಿಟ್ಬಿಟ್ರಿ ಇವರು. ಈ ಜನಕ್ಕೆ ನೀನು ವೋಟ್ ಚೋರಿ ಆಗ್ತು ಪಾರ್ಟಿ ನನಗೆ ಹೊಟ್ಟೆಗೆ ಊಟಕ್ಕಿಲ್ಲ ಅಂತೇಳಿ ನನಗೆ ಊಟ ಬಿಕ್ಕಿರಿ, ಆ ವಿಷಯನ ಪೊಲಿಟಿಕಲ್ ಪಾರ್ಟಿಗಳು ಇಟ್ಕೋಬೇಕು. ಇವತ್ತು RJD ಎದುರಿಗೆ ತಪ್ಪು ಮಾಡಿದ್ದಲ್ಲನೇನೆ. ಅವ್ರು ನಿಜವಾಗ್ಲೂ ಹಿಂದಿನ ಎಲೆಕ್ಷನ್ ಥರ ಅವ್ರು ಈ ವಿಷಯ ಬಿಹಾರನ ಕಾಡ್ತಿರ್ತಕ್ಕಂಥ ವಿಷಯಗಳು ಇಟ್ಕೊಂಡೋಗಿದ್ರೆ ಇದು ಬರ್ತಿರ್ಲಿಲ್ಲ. ಯಾವಾಗ ರಾಹುಲ್ ಗಾಂಧಿ ಮಾತು ಕೇಳ್ಕೊಂಡು ವೋಟ್ ಚೋರಿ ಅಂತ ಹೋದ್ರು ಅವರು ಹಾಳಾಗೋದು, ಇವರು ಹಾಳಾಗೋದು. ಯಾಕೆಂದರೆ ವೋಟ್ ಚೋರಿ ಅಂತಕ್ಕಂಥದ್ದು 1% ಎಫೆಕ್ಟ್ ಮಾಡಿಲ್ಲ ಅಂತೇಳಿ ಪ್ರಬುದ್ಧ ಮತದಾರರಲ್ಲಿ ತೋರಿಸಿದ್ದಾರೆ. ಹಾಳಾಗೋಗಿದ್ದು RJD ಇವ್ರ ಜೊತೆಗೆ ಹೋಗ್ಬಿಟ್ಟು ಅಲ್ಲಿ ಅಖಿಲೇಶ್ ಯಾದವ್ ಹಾಳಾಗೋಗಿದ್ದಂಗೆನೇ ಮಮತಾ ಬ್ಯಾನರ್ಜಿ ಭಾಳ ಬರುವಂಥದ್ದು, ನೀವು ಹತ್ತಿರ ಬಂದರೆ ನಾವು ಹಾಳಾಗೋಗ್ತೀವಿ ಅಂತೇಳಿ ದೂರ ಇಟ್ಬಿಟ್ರು. ಹಂಗಾಗಿ ಅವ್ರು ಸರ್ವೈವ್ ಆಗ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ ಉತ್ತರ ಪ್ರದೇಶದಲ್ಲಿ ನೋಡಿ ಹೇಳ್ತಾ ಇದ್ದೀನಿ, 61 ಸೀಟಲ್ಲಿ ನಿಮಗೆ 10-11 ಸೀಟ್ ಅಂದರೆ ನಿಮ್ಮ ಸ್ಟ್ರೈಕ್ ರೇಟ್ ಇಟ್ಸ್ ನಾಟ್ ಇವನ್ 12 to 13% ಸರ್. ಕಳೆದ ಬಾರಿ ಈ ಸರ್ ಹೇಳ್ತಾ ಇದ್ದು 0.36%. ನಮಗೂ ಅವ್ರಿಗೂ ವೋಟ್ ಡಿಫ್ರೆನ್ಸ್ ಇದೆ ಕೇವಲ 12,400.